ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ಹತ್ರ ಪವರ್ ಇದೆ ಅಂತ ಹೇಳಿ ಅಧಿಕಾರ ದರ್ಪನ ಸಾಮಾನ್ಯ ಜನರ ಮೇಲೆ ತೋರ್ಸಂತ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ಮದುರೈನ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಂತ ಜಡ್ಜ್ಮೆಂಟ್ ಸಿಂಹ ಸ್ವಪ್ನವಾಗಿದೆ. ಹೌದು, 2020 ಲಾಕ್ ಡೌನ್ ಟೈಮ್ ಅಲ್ಲಿ 5 ನಿಮಿಷ ಜಾಸ್ತಿ ಅಂಗಡಿನ ತೆಗೆದಿದ್ರು ಅಂತ ಹೇಳ್ಬಿಟ್ಟು ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತುಕುಳಂ ಅನ್ನೋ ಊರಲ್ಲಿ ಜಯರಾಜ್ ಮತ್ತೆ ಬೆನಿಕ್ಸ್ ಅನ್ನೋ ತಂದೆ ಮಗನ್ನ ಅರೆಸ್ಟ್ ಮಾಡ್ಕೊಂಡು ಲಾಕಪ್ ಒಳಗಡೆ ಹಾಕೊಂಡು ಹೊಡೆದು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ. ಸತತ 6 ವರ್ಷಗಳ ಕಾಲ ಕಾನೂನು ಹೋರಾಟ ಮಾಡದಂತ ಈ ಒಂದು ಕೇಸಲ್ಲಿ ಸ್ಥಳ ಪರಿಶೀಲನೆ ಮಾಡಕ್ಕೆ ಅಂತ ಅನ್ಬಿಟ್ಟು ಒಬ್ರು ಜಡ್ಜ್ ಬಂದಾಗ ಅವ್ರ ಮೇಲೂ ಕೂಡ ಧಮಕಿ ಹಾಕ್ತಾರೆ ಇದೇ ಸ್ಟೇಷನ್ ನ 9 ಪೊಲೀಸ್ ಅಧಿಕಾರಿಗಳು. ಆ ಟೈಮ್ ಅಲ್ಲಿ ನ್ಯಾಯದ ಪರವಾಗಿ ನಿಂತಿದ್ದು ಅದೇ ಸ್ಟೇಷನ್ ನ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಧೈರ್ಯವಾಗಿ ಮುಂದೆ ನಿಂತು ಹೌದು ಇವ್ರು ಹೊಡೆದಿದ್ದನ್ನ ನಾನು ನೋಡಿದ್ದೀನಿ ಅಂತ ಹೇಳಿ ಸಾಕ್ಷಿ ಕೊಡ್ತಾರೆ. ಅದರ ಫಲವಾಗಿ ಇವತ್ತು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದೇ ಸ್ಟೇಷನ್ ನ 9 ಪೊಲೀಸ್ ಅಧಿಕಾರಿಗಳಿಗೆ ಮರಣದಂಡನೆ ವಿಧಿಸಲಾಗಿದೆ. ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್, 2 ಸಬ್ ಇನ್ಸ್ಪೆಕ್ಟರ್, 2 ಹೆಡ್ ಕಾನ್ಸ್ಟೇಬಲ್ ಮತ್ತೆ 4 ಕಾನ್ಸ್ಟೇಬಲ್ ಗಳಿಗೆ ಮರಣ ದಂಡನೆ ವಿಧಿಸಿದಂತ ಮದುರೈನ ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಕೋರ್ಟ್ ನ ನ್ಯಾಯಾಧೀಶರಾದಂತ ಜಿ ಮುತ್ತುಕುಮಾರ್ ಅನ್ನೋರು ಇಂತ ಕೇಸು ಭಾರತದಲ್ಲಿ ಮರುಕಳಿಸಬಾರದು. ಈ ಜಡ್ಜ್ಮೆಂಟ್ ಈ ರೀತಿ ಮನೋಭಾವನೆ ಹೊಂದಿರತಕ್ಕಂತ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸಿಂಹ ಸ್ವಪ್ನವಾಗಬೇಕು. ಯಾಕೆ ಅಂತಂದ್ರೆ ಇವ್ರು ಕೊಟ್ಟಿರ್ತಕ್ಕಂತ ಟಾರ್ಚರ್ ಅತಿ ಕ್ರೂರದಲ್ಲೇ ಕ್ರೂರ ಮತ್ತೆ ಈ ಕೇಸು ಇಂಡಿಯಾದಲ್ಲೇ ರೇರೆಸ್ಟ್ ಆಗಿದೆ ಅಂತ ಹೇಳ್ತಾರೆ. ನನಗನ್ಸೋ ಪ್ರಕಾರ ಈ ಜಡ್ಜ್ಮೆಂಟ್ ತುಂಬಾನೇ ಬೇಕಾಗಿತ್ತು. ಯಾಕೆ ಅಂತಂದ್ರೆ ಇತ್ತೀಚೆಗೆ ಕೆಲ ಭ್ರಷ್ಟ ಮತ್ತೆ ದರ್ಪ ತೋರ್ತಕ್ಕಂತ ಪೊಲೀಸ್ ಅಧಿಕಾರಿಗಳು ತಮ್ಮ ಹತ್ರ ಅಧಿಕಾರ ಇದೆ ಅಂತ ಹೇಳಿ ಅಮಾಯಕ ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡ್ತಕ್ಕಂತ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಡಿವಾಣವಾಗಿ ಈ ಕೇಸ್ ಪರಿಣಮಿಸುತ್ತೆ ಅಂತ ನಾನ್ ಭಾವಿಸ್ತೀನಿ. ವಿಡಿಯೋ ನೋಡ್ತಾ ಇರೋ ನಿಮಗೆ ಈ ಒಂದು ಜಡ್ಜ್ಮೆಂಟ್ ಬಗ್ಗೆ ಏನ್ ಅನ್ಸುತ್ತೆ? ಕಾನೂನು ಮೇಲೆ ನಿಮ್ಮಂತ ಜನಸಾಮಾನ್ಯರಿಗೆ ಮತ್ತೆ ನಂಬಿಕೆ ಬರೋ ಹಾಗೆ ಆಗಿಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.